ತ್ರಿವಿಕ್ರಮ್ ಇಲ್ಲೇ ನಿಲ್ಸಿ ಇಲ್ಲ ಇಲ್ಲೇನಿದೆ ಶಿವಾನಿ ಅವರೇ? ಚಿಕೇಶ್ ಮಾಡ್ರೆ, ಶಿವಾನಿ ಮೇಡಮ್ಗೆ ಹಸಿರು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿರ್ಬೇಕು. ರಿಯಲಿ? ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ. ಮಾಮಾಯಿ, ಇದೇನಿದು? ಇಬ್ಬರು ಒಟ್ಟಿಗೆ ಹೋಗುತ್ತಿದ್ದಾರೆ. ಎಲ್ಲಿಗೆ ಹೋಗುತ್ತಿರಬಹುದು? ಗೊತ್ತಿಲ್ಲ ಗರುಡ. ಬಾ, ನಾವು ಅವರನ್ನು ಹಿಂಬಾಲಿಸೋಣ. ಎಂತ ಸುಸಂದರ್ಭ ಇವತ್ತು. ಇಬ್ಬರು ಒಟ್ಟಿಗೆ ಸಿಕ್ಕಿದ್ದಾರೆ. ನನ್ನ ಮಂತ್ರ ಪ್ರಯೋಗಕ್ಕೆ ಸಕಾಲ. ಇವರಿಬ್ಬರಲ್ಲಿ ಆದಿಶೇಷ ಯಾರೆಂದು ಇವತ್ತು ಬಯಲಾಗುತ್ತೆ. ಇನ್ನೇಕೆ ತಡ ಮಾಮಾಯಿ, ನಿಮ್ಮ ಮಂತ್ರವನ್ನು ಪ್ರಯೋಗಿಸಿ. ಕಾಲ ಇನ್ನೂ ಕೂಡಿ ಬಂದಿಲ್ಲ ಗರುಡ. ಆದಿಶೇಷ ಜನಿಸಿದ ಸಮಯದಲ್ಲಿ ಈ ಪ್ರಯೋಗವಾಗಬೇಕು. ಸಮಯ ಅದು ಯಾವಾಗ ಮಹಾಮಾಯಿ? ಇನ್ನು ಕೇವಲ 20 ನಿಮಿಷ ಗರುಡ. ಅಲ್ಲಿವರೆಗೂ ನಾವು ಅವರನ್ನು ಹಿಂಬಾಲಿಸಬೇಕು. ಬಾ. ಹೌದು ಮೇಡಮ್, ತುಂಬಾ ಚೆನ್ನಾಗಿದೆ. ನಾನು ಈ ತರ ಜಾಗ ಯಾವತ್ತೂ ನೋಡೇ ಇಲ್ಲ. ಥ್ಯಾಂಕ್ ಯು ಶಿವಾನಿ ಅವರೇ, ಈ ಥರ ಜಾಗ ಕರ್ಕೊಂಡ್ಬಂದಿದ್ದೀರಲ್ಲ. ಐ ಹ್ಯಾವ್ ನೆವರ್ ಸೀನ್ ದಿಸ್ ಇನ್ ಮೈ ಲೈಫ್. ತ್ರಿವಿಕ್ರಮ್, ನೀನು ನೋಡಿ ಖುಷಿ ಪಡಬೇಕಾದ ಜಾಗ ಇದಲ್ಲ, ಅದಿನ್ನೂ ಮುಂದೆ ಇದೆ. ಶಿವಾನಿ ಅವರೇ, ಈ ಜಾಗ ನೋಡ್ತಾ ಇದ್ರೆ ನಿಮ್ಮ ಜೊತೆ ಇಲ್ಲೇ ಕಾಲ ಕಳಿಬೇಕು ಅನ್ನಿಸ್ತಾ ಇದೆ. ತ್ರಿವಿಕ್ರಮ್, ಮುಂದೆ ಇನ್ನೂ ಒಳ್ಳೆ ಜಾಗ ಇದೆ, ಬನ್ನಿ ತೋರಿಸ್ತೀನಿ. ಓಕೆ. ಚಿಕೇಶ್ ಮಾಡ್ರೆ ಅಯ್ಯೋ, ಇಲ್ಲ ಬಿಟ್ರು ಚಿಕೇಶ್ ಮಾಡ್ರು. ಶಿವಾನಿ ಅವರೇ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಆಗ್ಲಿಂದ ನಡೆಸ್ತಾನೆ ಇದ್ದೀರಾ ನೀವು? ನೀವೇ ನೋಡ್ತಿರಲ್ಲ, ನಿಮಗೆ ಗೊತ್ತಾಗುತ್ತೆ, ಬನ್ನಿ. ಶಿವಾನಿ ಅವರೇ, ಯಾವ ಜಾಗ ಇದು? ಅಲ್ಲ, ಈ ಗಿಡ ಮರಗಳು ಸೀನರಿನ ನೋಡ್ತಾ ಇದ್ರೆ ಮುಂಚೆ ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ನಿಸ್ತಾ ಇದೆ. ಏನ್ ಹೇಳಿದ್ರಿ? ನಿಮ್ಗೆ ಜಾಗ ನೆನಪಿದ್ಯಾ? ನೀವು ಮುಂಚೆ ಇಲ್ಲಿಗೆ ಬಂದಿದ್ರಾ? ಇಲ್ಲ, ಆಕ್ಚುಲಿ ನಾನು ಯಾವತ್ತೂ ಇಲ್ಲಿ ಬಂದೇ ಇಲ್ಲ. ಇಲ್ಲ ತ್ರಿವಿಕ್ರಮ್, ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ. ನಿಮ್ಗೆ ಜಾಗ ತುಂಬಾ ಚೆನ್ನಾಗಿ ಗೊತ್ತು. ಇಲ್ಲಿಗೆ ಮುಂಚೆ ಬಂದಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ತ್ರಿವಿಕ್ರಮ್, ನೀವಿಲ್ಲಿಗೆ ಬಂದಿದ್ದೀರಾ, ಇಲ್ಲೆಲ್ಲ ಓಡಾಡಿದ್ದೀರಾ, ಇಲ್ಲಿ ತುಂಬಾ ಸಮಯ ಕಳೆದಿದ್ದೀರಾ. ದಯವಿಟ್ಟು ನೆನಪು ಮಾಡ್ಕೊಳ್ಳಿ ತ್ರಿವಿಕ್ರಮ್. ವಾಟ್ ಇಸ್ ದಿಸ್ ಶಿವಾನಿ ಅವರೇ? ನಾನು ಈ ಜಾಗಕ್ಕೆ ಯಾವತ್ತೂ ಬಂದೇ ಇಲ್ಲ. ನೋಡಿಲ್ದಿರೋ ಜಾಗನ ನೆನ್ಪು ಮಾಡ್ಕೊ ಅಂದ್ರೆ ಅದು ಹೇಗೆ ಸಾಧ್ಯ? ನೀವು ಇಲ್ಲಿಗೆ ಬರ್ದೆ ಈ ಜಾಗ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಶಿವಾನಿ ಅವರೇ, ಇಟ್ ಹ್ಯಾಪನ್ಸ್. ಕೆಲವೊಂದ್ಸರಿ ನಾವು ನೋಡಿಲ್ದಿರೋ ಜಾಗನ ಮೊದಲೇ ನೋಡಿದೀವಿ ಅನ್ಸುತ್ತೆ, ಅದಕ್ಕೆ ಏನೋ ಅಂತಾರೆ ಭ್ರಮೆ. ಹಾ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ಭ್ರಮೆ. ಇಲ್ಲ ಇಲ್ಲ, ಇದು ಭ್ರಮೆ ಅಲ್ಲ. ದಯವಿಟ್ಟು ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ ತ್ರಿವಿಕ್ರಮ್.
ಶಿವಾನಿ ಅವರೇ, ಏನು ಹೇಳ್ತಿದ್ದೀರಾ ನೀವು? ನನಗೇನು ನೆನಪಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಈ ಜಾಗಕ್ಕೆ ಬರ್ತಿರೋದು ಇದೇ ಫಸ್ಟ್ ಟೈಮ್. ಯಾಕೆ ಬಲವಂತ ಮಾಡ್ತಿದ್ದೀರಾ ನೀವು? ಛೇ, ಇವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಇವನಿಗೆ ನಾಗಬನದ ಪರಿಚಯವೇ ಇಲ್ವಾ? ಹೋದ ಜನ್ಮದ ಯಾವ ನೆನಪುಗಳು ಇಲ್ವಾ? ಪರಮೇಶ್ವರ, ಏನಿದು? ಶಿವಾನಿ ಅವರೇ, ಏನಾಯ್ತು? ಯಾಕೆ ಡಲ್ಲಾದ್ರಿ? ಹಾಗೇನಿಲ್ಲ. ಇಲ್ಲ, ತ್ರಿವಿಕ್ರಮ್ಗೆ ಆದಿಶೇಷನ ನೆನಪಾಗಬೇಕು. ನಾನು ಇವಾಗಲೇ ಇವರನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋದ್ರೆ ಏನೋ ಒಂದು ಹಾಗೆ ಆಗುತ್ತೆ. ಶಿವಾನಿ ಅವರೇ, ಏನಾಯ್ತು? ಯಾಕೇನು ಮಾತಾಡ್ತಾನೆ ಇಲ್ಲ? ತ್ರಿವಿಕ್ರಮ್, ಒಂದು ನಿಮಿಷ ಇರಿ, ಬರ್ತೇನೆ. ಮಹಾಮಾಯಿ, ಅಲ್ಲಿ ಏನಾಗ್ತಾ ಇದೆ? ಶಿವಾನಿ ಒಬ್ಬಳೆ ಎಲ್ಲಿಗೂ ಹೋಗುತ್ತಿದ್ದಾಳೆ. ತಿಳಿಯುತ್ತಿಲ್ಲ. ನೀನು ಮಾತನಾಡಬೇಡ. ಅವರಿಗೆ ಸ್ವಲ್ಪ ಅನುಮಾನ ಬಂದ್ರು ನಮ್ಮ ಕೆಲಸಕ್ಕೆ ಅಡ್ಡಿಯಾಗುತ್ತದೆ. ಅವಳು ಎಲ್ಲಿ ಹೋಗುತ್ತಿದ್ದಾಳೆ ಅಂತ ಕಾದು ನೋಡೋಣ. ಒಂದು ನಿಮಿಷ ಕಣ್ಮುಚ್ಕೊಳ್ಳಿ. ಯಾಕೆ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಅವರೆಲ್ಲಿ ಮಾಯವಾದರು? ತಿಳಿಯುತ್ತಿಲ್ಲ. ಆ ನಾಗಿನಿ ತನ್ನ ಶಕ್ತಿಯನ್ನು ಉಪಯೋಗಿಸಿ ನನ್ನ ಮೊಮ್ಮಗನನ್ನು ಎಲ್ಲೋ ಕರೆದೊಯ್ಯುತ್ತಿದ್ದಾಳೆ. ಹಾಗಾದರೆ ಆದಿಶೇಷ ಯಾರು ಎಂದು ತಿಳಿದುಕೊಳ್ಳೋದು ಅಸಾಧ್ಯ. ನಾವು ಸೋತೆವಾ? ಇಲ್ಲ, ನಾನು ಸೋಲುವುದಿಲ್ಲ. ಆದಿಶೇಷ ಯಾರೆಂದು ನಾನು ತಿಳಿದುಕೊಳ್ಳಲೇಬೇಕು. ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಲೇಬೇಕು. ಹೇಗೆ ಸಾಧ್ಯ? ತ್ರಿವಿಕ್ರಮ ಇಲ್ಲದಿದ್ದರೆ ಏನಾಯ್ತು? ತ್ರಿಶೂಲನ ಮೇಲೆ ನನ್ನ ಮಂತ್ರ ಪ್ರಯೋಗ ಮಾಡುತ್ತೇನೆ. ಬಾ, ಹೋಗೋಣ. ತ್ರಿಶೂಲ್, ಏನೇ ಮಧು ನೀನು? ನಿಂತ್ರೆ ತ್ರಿಶೂಲ್, ಕುಂತ್ರೆ ತ್ರಿಶೂಲ್, ಕಾಫಿ ಕುಡಿತಾರೆ ತ್ರಿಶೂಲ್, ಊಟ ಮಾಡ್ತಾರೆ ತ್ರಿಶೂಲ್. ಏನಾಗಿದೆಯಾ ನಿನಗೆ? ಅವನು ಹುಷಾರಾಗಿದ್ದಾನಂತೆ. ಫೋನ್ ಮಾಡಿದ್ನಾ? ಮಾಡಿದ್ದ. ನಾನ್ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಂದ. ಅಷ್ಟೇ ನಾ ಹೇಳಿದ್ದು. ನಿನ್ ಬಗ್ಗೆನೂ ಕೇಳ್ದ. ಅಮ್ಮ ಹೇಗಿದ್ದಾಳೆ, ಹುಷಾರಾಗಿದ್ದಾಳ, ತಿಂಡಿ ತಿಂದ್ಲಾ, ಊಟ ಮಾಡಿದ್ಲಾ, ಆರಾಮಾಗಿದ್ದಾಳ ಅಂತ ಏನೇನೋ ಕೇಳಿದೆ ಕಣೆ. ನೋಡ್ರಿ, ನನ್ ಮಗನ್ಗೆ ನನ್ ಮೇಲೆ ಎಷ್ಟು ಕಾಳಜಿ ಇದೆ ಅಂತ. ಅವನ್ ಎಲ್ಲೇ ಹೊರಗಡೆ ಹೋಗಿದ್ರು ಅವನ್ ಮನ್ಸು ಗಮನ ಎಲ್ಲ ನನ್ ಮೇಲೆ ಇರುತ್ತೆ. ಪಾಪ ನನ್ ಜೊತೆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡೇನೋ ಏನೋ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಅನ್ಸುತ್ತೆ. ನಿನ್ನ ಕಾಟ ಇಲ್ವಲ್ಲ, ಚೆನ್ನಾಗಿ ನಿದ್ದೆ ಮಾಡಿರ್ತಾನೆ. ಏನಂದ್ರಿ? ಏನಿಲ್ಲ, ನಿನ್ ಜೊತೆಗಿಲ್ವಲ್ಲ, ನೆನ್ಪಲ್ ಪಾಪ ನಿದ್ದೆನೆ ಮಾಡಿಲ್ವಂತೆ. ಹೌದು ಕಣ್ರಿ, ಪಾಪ ನನ್ ಕಂದ. ಮತ್ತೆ ಇನ್ನೇನಾದ್ರೂ ಹೇಳಿದ್ನಾ? ಮತ್ತೇನಾ? ಹಾ, ನಿನ್ಗೊಂದು ದೊಡ್ಡ ಗಿಫ್ಟ್ ತಗೊಂಡಿದ್ದಾನಂತೆ. ನಿನ್ ಜೀವಮಾನದಲ್ಲಿ ಅಂತದನ್ನು ನೋಡೇ ಇಲ್ವಂತೆ, ಅಂತ ಗಿಫ್ಟ್ ತರ್ತಾ ಇದ್ದಾನಂತೆ. ಹೌದಾ? ಏನ್ ಗಿಫ್ಟ್ ಅಂತೆ ಕಣ್ರಿ? ಇವಾಗ್ಲೂ ಹೇಳಿದ್ರೆ ಏನೇ ಖುಷಿ ಇರುತ್ತೆ. ಅವ್ನ್ ತಂದು ನಿನ್ ಕೈ ಕೊಡ್ತಾನಲ್ಲ, ಅವಾಗ ಖುಷಿ ಪಡು. ಸರಿ, ಅವನ್ ಯಾವಾಗ ಬರ್ತಾನಂತೆ? ನಿನಗೆ ಕೊಡ್ತಾ ಇರೋದು ದೊಡ್ಡ ಗಿಫ್ಟ್ ಅಲ್ವಾ, ಅದು ಬರೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ಕೊಡ್ತಾನೆ ಬಿಡು. ನೀವು ನಿಜ ತಾನೇ ಹೇಳ್ತಾ ಇದ್ದೀರಾ? ಸುಖ ಸಂಸಾರಕ್ಕೆ ಸತ್ಯನೇ ದಾರಿ. ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ಸುಳ್ಳೇ ದಾರಿ. ತ್ರಿವಿಕ್ರಮ್, ಶಿವಾನಿ, ಈ ಜಾಗ ನಿಮ್ಗೆ ನೆನಪಿದ್ಯಾ? ನೀವು ಇಲ್ಲಿಗೆ ಬಂದಿದ್ರಿ ಅಲ್ವಾ? ಈ ಜಾಗನ ಮರೆಯೋದಕ್ಕೆ ಹೇಗೆ ಸಾಧ್ಯ? ಇಲ್ಲೇ ಅಲ್ವಾ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡಿದ್ದು, ಜೊತೆಗೆ ಓಡಾಡಿದ್ದು. ಪರಮೇಶ್ವರ, ತ್ರಿವಿಕ್ರಮನಿಗೆ ನಾಗಲೋಕದ ಎಲ್ಲ ಪರಿಚಯವೂ ಇದೆ. ಅಂದ್ರೆ ಅವನಲ್ಲಿ ಆದಿಶೇಷನ ನೆನಪು ಇನ್ನೂ ಜೀವಂತವಾಗಿದೆ. ನನಗೆ ಇದಕ್ಕಿಂತ ಇನ್ನೇನ್ ಬೇಕು? ಶಿವಾನಿ ಅವರೇ, ನಾನು ನಿಮಗೆ ಹೇಳಿದ್ದೆ, ನೆನಪಿದ್ಯಾ ನಾವು ಡಾನ್ಸ್ ಮಾಡಿದ್ವಿ ಅಂತ? ಇಲ್ಲೇ ಇದೇ ಜಾಗದಲ್ಲೇ ನಾವು ಡಾನ್ಸ್ ಮಾಡಿದ್ದು. ಅದನ್ನ ಮರೆಯೋಕೆ ಹೇಗಾಗುತ್ತೆ ತ್ರಿವಿಕ್ರಮ್? ಆ ನೆನಪುಗಳಿಂದಲೇ ನಾನಿವತ್ತು ಜೀವಂತವಾಗಿರೋದು.
ತ್ರಿವಿಕ್ರಮ್, ನಿಮ್ಗಿನ ಏನೇ ನೆನಪಿದೆ ಎಲ್ಲ ಹೇಳಿ ಪ್ಲೀಸ್. ನನ್ನ ಕನ್ಸಲ್ಲಿ ಒಬ್ಬ ಯಾರು ರಾಜನ್ ತರ ಬಂದಿದ್ನಲ್ಲ, ಅವನಲ್ಲೇ ಅಲ್ಲೇ ಓಡಾಡ್ತಾ ಇದ್ದ. ನೋಡಿ, ಇಲ್ಲಿದೆಯಲ್ಲ ಶಿವನ್ ವಿಗ್ರಹ, ಇದೇ ತರ ವಿಗ್ರಹ ನನ್ನ ಕನ್ಸಲ್ಲೂ ಬಂದಿತ್ತು. ಸೇಮ್, ಏನು ಚೇಂಜ್ ಇಲ್ಲ. ಶಿವಾನಿಯವರೇ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಇಲ್ಲ ತ್ರಿವಿಕ್ರಮ್, ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ, ಸಂತೋಷಕ್ಕೆ ಬರ್ತಿರೋ ಕಣ್ಣೀರು. ಈ ಕ್ಷಣಕ್ಕೋಸ್ಕರ ನಾನು ಎಷ್ಟು ವರ್ಷಗಳು ಕಾದಿದ್ದೀನಿ ಗೊತ್ತಾ? 23 ವರ್ಷಗಳು ನಾನು ನಿನ್ನೆ ಜಪಾನೆ ಮಾಡಿದ್ದೀನಿ. ಪ್ರತಿ ದಿನ ಪ್ರತಿ ಕ್ಷಣ ನೀನ್ ನನಗ್ ಸಿಗ್ತೀಯ ಅಂತ ನಾನು ಕನ್ಸ್ಕೊಂಡಿದ್ದೀನಿ. ನಿನ್ನನ್ನು ಹುಡ್ಕೊಂಡೆ ನಾನು ಈ ಭೂಲೋಕಕ್ಕೆ ಬಂದಿದ್ದು. ನೆನಪಿದ್ಯಾ ನಿನಗೆ? ನಾನು ಯಾವಾಗಲೂ ನಮ್ಮಿಬ್ಬರ ಪ್ರೀತಿ ಜನ್ಮ ಜನ್ಮಾಂತರದ್ದು ಅಂತ ಹೇಳ್ತಿದ್ದೆ. ಅದು ಯಾಕೆ ಅಂತ ತಿಳ್ಕೊಳ್ಳೋ ಸಮಯ ಈಗ ಬಂದಿದೆ. ನೀನು ತ್ರಿವಿಕ್ರಮ್ ಅಲ್ಲ, ನೀನು ನನ್ನ ಆದಿಶೇಷ. ನೀನು ಈ ಜನ್ಮದಲ್ಲಿ ಮನುಷ್ಯ ರೂಪ ಪಡೆದಿರ್ಬೋದು, ಆದ್ರೆ ಹೋದ ಜನ್ಮದಲ್ಲಿ ನೀನು ನಾಗಲೋಕದ ನಾಯಕ, ನಾಗಮಣಿಯನ್ನು ಕಾವಲು ಕಾಯೋ ಧೀರ, ನಿನ್ನ ಪ್ರೀತಿಯಲ್ಲಿ ಬಂದಿ ಮಾಡಿದ ಚತುರ. 7 ಜನ್ಮಕ್ಕೂ ನನ್ನ ಜೊತೆಗೆ ಇರ್ತೀನಿ ಅಂತ ವಾಗ್ದಾನ ಮಾಡಿ ಅದನ್ನ ಸತ್ಯ ಮಾಡಿದ ವೀರ. ತ್ರಿವಿಕ್ರಮ್, ಇವತ್ತು ಒಂದೇ ಒಂದ್ ದಿವಸ ನಾನು ನಿನ್ನ ಆದಿಶೇಷ ಅಂತ ಕರೀಲ. ನೀವು ಏನಂತ ಕರೆದ್ರೂ ಪರವಾಗಿಲ್ಲ. ಆದಿಶೇಷ. ಶಿವಾನಿಯವರೇ, ನಿಮ್ಮ ಕಣ್ಣಲ್ಲಿ ಯಾವತ್ತೂ ನೀರು ಬರಬಾರ್ದು. ನೀವು ಸದಾ ಸಂತೋಷವಾಗೇ ಇರಬೇಕು. ಇಲ್ಲ, ನಾನು ಅಳಬಾರ್ದು, ನಾನು ಬೇಜಾರಾಗಿರಬಾರ್ದು. ಶಿವಾನಿ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂದ್ರೆ ನಾನು ಅವಳಿಗಿನ್ನೂ ಹತ್ರ ಆಗಿಲ್ಲ ಅಂತ ಅರ್ಥ. ಅವಳ ಮನಸ್ಸಿಗಿನ್ನೂ ನಾನು ಇಷ್ಟ ಆಗಿಲ್ಲ ಅಂತ ಅರ್ಥ. ನಾನೇನು ಪ್ರಯತ್ನನೇ ಮಾಡಿದೆ ಅವಳು ನನಗೆ ಸಿಗೋದಿಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪಾಗತ್ತೆ. ನಾನಿನ್ನೂ ಜಾಸ್ತಿ ಪ್ರಯತ್ನ ಪಡ್ತಾನೆ ಇರ್ತೀನಿ. ಪ್ರಯತ್ನದಿಂದನೇ ಫಲ ಅಂತ ದೊಡ್ಡವರೇ ಹೇಳಿಲ್ವಾ? ನನ್ನ ಲವ್ ನಿಜ ಆಗಿದ್ರೆ ಖಂಡಿತ ನಂಗೆ ಶಿವಾನಿ ಸಿಕ್ಕೇ ಸಿಗ್ತಾಳೆ. ನಾನಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನೇನೇನು ಮಾಡಬೇಕೋ ಅದೆಲ್ಲಾನು ಮಾಡೇ ಮಾಡ್ತೀನಿ. ಶಿವಾನಿಗೆ ನನ್ನ ಪ್ರೀತಿ ಅರ್ಥ ಆಗತ್ತೆ. ಅವಳಾಗೋಳೆ ನನ್ನ ಹತ್ರಕ್ಕೆ ಬರ್ತಾಳೆ, ಅದಂತೂ ನಿಜ. ತಗೊಂಡೋಗಿ ಕೊಟ್ರೆ ಶಿವಾನಿಗೆ ತುಂಬಾ ಖುಷಿ ಆಗತ್ತೆ. ನನ್ನ ಮೇಲೆ ಕರುಣೆ ಬಂದರೂ ಬರ್ಬೋದು. ಎಸ್, ಈಗ ಹೂನ ತಗೊಂಡೋಗಿ ಕೊಡ್ಬೇಕಲ್ಲ. ಎಲ್ಲಿ ಸಿಗತ್ತೆ ನಾಗಕರ್ಣಿಕಾ ಪುಷ್ಪ? ಅಯ್ಯೋ, ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಳಿ? ಇಂಟರ್ನೆಟ್ ಇರೋದು ಯಾತಕ್ಕೆ? ಇದ್ರಲ್ಲಿ ಕೊಡೋಣ, ನಾಗಕರ್ಣಿಕಾ ಪುಷ್ಪ.
ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ? ಆದಿಶೇಷ, ನಮ್ಮ ನಾಗಕುಲ ಭಕ್ತಿಯಿಂದ ಆರಾಧಿಸೋ ಪರಮೇಶ್ವರನ ವಿಗ್ರಹ ಇದು. ನಮ್ಮ ಲೋಕಕ್ಕೆ ಏನೇ ಕೆಡುಕಾದ್ರೂ ನೋವಾದ್ರೂ ನಮ್ಮನ್ನು ಕಾಪಾಡೋನು ಈ ಪರಮೇಶ್ವರ. ಇವನ ಅನುಗ್ರಹದಿಂದಲೇ ನಾನು ಭೂಲೋಕಕ್ಕೆ ಬಂದಿದ್ದು ನಿನ್ನನ್ನು ಹುಡುಕಲು ಸಾಧ್ಯವಾಗಿದ್ದು. ಇನ್ನೊಂದು ಮುಖ್ಯವಾದ ಕಾರ್ಯವಿದೆ, ಅದೇ ನಾಗಮಣಿ. ಯೋಚಿಸಬೇಡ, ನಿನಗೆ ಇನ್ನೂ ಅದರ ನೆನಪು ಬಂದಿಲ್ಲ. ಬರುವ ಕಾಲವೂ ದೂರವಿಲ್ಲ. ನಮಗೆ ವಿವಾಹವಾಗಿ ನಮ್ಮಿಬ್ಬರ ಸಂಬಂಧ ಮೇಲ್ಮಟ್ಟಕ್ಕೆ ಸಾಗಿದಾಗ ನಿನಗೆ ಒಂದೊಂದೇ ಎಲ್ಲ ನೆನಪಾಗುತ್ತದೆ ಎಂದು ಗುರುದೇವ ಹೇಳಿದ್ದಾರೆ. ನಾವು ಅಲ್ಲಿಯವರೆಗೆ ಕಾಯಲೇಬೇಕು. ಶಿವಾನಿ, ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ಯಾ? ಕಾರಣ ಇದೆ. ಇಂದು ದುರ್ಗಾಷ್ಟಮಿ, ನಿನ್ನ ಜನ್ಮದಿನ. ಏನು, ನನ್ನ ಬರ್ಡೇನಾ? ನಿನ್ನ ಜನ್ಮದಿನ ಎಂದರೆ ಆದಿಶೇಷನ ಜನ್ಮದಿನ. ಕಳೆದ ಜನ್ಮ ನಿನ್ನ ಜನ್ಮದಿನ ಇವತ್ತಾಗಿತ್ತು. ಇಂದು ದುರ್ಗಾಷ್ಟಮಿ. ದುರ್ಗಾಷ್ಟಮಿ ಎಂದರೆ ನಾಗಲೋಕಕ್ಕೆ ದೊಡ್ಡ ಸಂಭ್ರಮ. ಈ ದಿನ ಶಕ್ತಿ ದೇವತೆಯನ್ನು ಆರಾಧಿಸುತ್ತೇವೆ. ನೀನು ಈ ದಿನ ಹುಟ್ಟಿದ ಕಾರಣಕ್ಕೆ ನಿನ್ನನ್ನು ನಾಗಲೋಕದ ನಾಯಕನಾಗಿ ಮಾಡಿದ್ದು, ನಾಗರಾಜ ಎಂಬ ಪಟ್ಟ ಕಟ್ಟಿದ್ದು. ಪ್ರತಿ ವರ್ಷ ದುರ್ಗಾಷ್ಟಮಿ ದಿನ ನೀನು ಪರಮೇಶ್ವರನಿಗೆ ಪೂಜೆ ಮಾಡ್ತಾ ಇದ್ದೆ. ಪರಮೇಶ್ವರ ನಿನಗೆ ಆಶೀರ್ವಾದ ಮಾಡುತ್ತಿದ್ದ. ನಾಗಲೋಕದವರು ನಿನ್ನ ಪೂಜೆ ಮೂಲಕ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಿದ್ದರು. ನೀನು ಯಾವಾಗ ನಮ್ಮಿಂದ ದೂರ ಆದ್ಯೋ ಅಂದು ಈ ದುರ್ಗಾಷ್ಟಮಿ ಪೂಜೆ ನಿಂತು ಹೋಯಿತು. 23 ವರ್ಷಗಳಿಂದ ನಿಂತು ಹೋದ ಈ ಪೂಜೆ ಇಂದು ಮತ್ತೆ ಚಾಲನೆಗೆ ಬರ್ತಾ ಇದೆ. ಅದು ನನ್ನ ಆದಿಶೇಷನಿಂದ. ಪರಮೇಶ್ವರ, ನೋಡು, ನನ್ನ ಆದಿಶೇಷ ಬಂದಿದ್ದಾನೆ. ನಿನ್ನ ಪೂಜೆಗೆ ಅವನನ್ನು ಕರೆತಂದಿದ್ದೇನೆ. ಪೂಜೆಯನ್ನು ಸಮರ್ಪಿಸಿಕೊಂಡು ನಮಗೆ ಆಶೀರ್ವದಿಸು. ನನ್ನ ಆದಿಶೇಷನ ಪ್ರೀತಿ ಇನ್ನಷ್ಟು ಗಟ್ಟಿಯಾಗುವಂತೆ ದುರ್ಗಾಷ್ಟಮಿ ದಿನ ಪರಮೇಶ್ವರನಿಗೆ ಸಲ್ಲಬೇಕಾಗಿರೋದು ಏಕಾಂತ ಪೂಜೆ. ನಾನು ದೂರದಲ್ಲಿ ನಿಂತಿರುತ್ತೇನೆ. ತಗೋ.